ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ವಿಜಯಾಂಬಿಕಾ, ಕೈಕಾಲೆಲ್ಲ ನಡುಗ್ತಾ ಇದೆಯಾ? ಇಷ್ಟು ವರ್ಷ ಒಳ್ಳೆವಳು ಅಂತ ಮುಖವಾಡ ಹಾಕೊಂಡು ಅಪ್ಪ ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನೆ ಅಸ್ತ್ರ ಮಾಡ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೆ. ಈಗ ಅದೇ ಚೂರಿ ನೇರವಾಗಿ ನಿನ್ ಕುತ್ತಿಗೆಗೆ ಬಂದಿದೆ. ಅನ್ಯಾಯ ಮಾಡಿ ಬದುಕಬೇಕು ಅಂತ ಅನ್ಕೊಂಡಿರೋ ನಿನ್ನಂಥವ್ರಿಗೆ ಬುದ್ಧಿ ಕಲಿಸಿ ಶಿಕ್ಷೆ ಹೇಳೋ ನನ್ನಂಥವ್ರು ಇದ್ದೇ ಇರ್ತಾರೆ. ಯಾರ ಮುಂದೆ ನಿನ್ ಕೂಗಾಟ? ನನ್ನ ಮುಂದೆನೆ ನನ್ನ ಮಗನ ಮೇಲೆ ಕೈ ಮಾಡ್ತೀಯ ನೀನು? ನಿನ್ನು ನನ್ ಗಂಡನ ಮೇಲೇನೆ ಕೂಗಾಡ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ನಾವು ಹೀಗೆಲ್ಲ ಮಾಡಿದ್ದು. ಸುಬ್ಬು, ಇವರಿಬ್ರಿಗೂ ಇನ್ನೂ ನಮ್ಮ ಬಗ್ಗೆ ಅಷ್ಟು ಗೊತ್ತಿಲ್ಲ ಅನ್ಸತ್ತೆ. ಏಯ್ ವಿಜಯಾಂಬಿಕಾ, ತುಂಬಿರೋ ಪಾಪದ ಕೊಡನ ನಿನ್ ತಲೆ ಮೇಲೆ ಇಟ್ಕೊಂಡಿದ್ಯಾ? ಇನ್ಮೇಲೆ ನಮ್ಮ ಮುಂದೆ ತಲೆ ತಗ್ಗಿಸ್ಕೊಂಡಿರ್ಬೇಕು. ಶ್ರಾವಣಿ ಸುಬ್ರಹ್ಮಣ್ಯ ಅಂದ್ರೆ ಒಂದು ಬ್ರ್ಯಾಂಡು. ನಾವಿಬ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಾವಾಗ್ಲೇ ಬರ್ಲಿ, ನಮ್ಮನ್ನ ಪ್ರೀತಿಸೋ ಜನ ನಮ್ ಜೊತೆ ಇದ್ದೇ ಇರ್ತಾರೆ. ನಾವು ಅಷ್ಟು ಈಸಿಯಾಗಿ ಸೋಲೋರಲ್ಲ. ನಮ್ಮನ್ನು ಸೋಲ್ಸೋದಕ್ಕೆ ಯಾರಿಂದನೂ ಆಗಲ್ಲ. ನಾವು ನಂಬಿರೋ ದೇವರು, ನಮ್ಮನ್ನು ಪ್ರೀತಿಸೋ ಹೃದಯಗಳು ನಮ್ಮ ಜೊತೆ ಇರುವಾಗ ಅದೆಂಥ ಯುದ್ಧ ಬಂದರೂ ಗೆದ್ದೇ ಗೆಲ್ತೀವನ್ನೋ ನಂಬಿಕೆ ನಮಗಿದೆ. ಇಷ್ಟಕ್ಕೆ ನಿಮ್ಮಿಬ್ರನ್ನ ಬಿಡ್ತೀವಿ ಅಂತ ಅನ್ಕೋಬೇಡಿ. ನೀವಿನ್ನೂ ಈ ಮನೇಲಿ ಇರ್ಬೇಕು ಅಂತ ಬೇಡ್ಕೊಂಡಿರೋದಕ್ಕೆ ನೀವಿನ್ನೂ ಇಲ್ಲಿರೋದು. ಇಲ್ಲ ಅಂದ್ರೆ ಬೀದಿ ಪಾಲಾಗಿರ್ತಿದ್ರಿ. ಅವ್ರು ಹಾಕಿದ್ದ ಅನ್ನನೇ ತಿಂದು ಅವ್ರ ನೆರಳಲ್ಲೇ ಬದುಕಿ ಈಗ ಅವ್ರಿಗೆ ಮೋಸ ಮಾಡಕ್ ಹೊರಟಿದ್ದೀರಾ? ನಿಮ್ಮನ್ನ ಬೀದಿ ನಿಲ್ಸಿ ಕಲ್ಲಲ್ಲಿ ಹೊಡಿಬೇಕಾಗಿತ್ತು. ಆದ್ರೆ ನಮ್ಮ ಯಜಮಾನರು ದೇವ್ರಂಥವ್ರು ನಿಮ್ಮನ್ನು ಕ್ಷಮಿಸ್ಬಿಟ್ರು. ಮತ್ತೇನಾದ್ರೂ ನಿಮ್ ಕೆಟ್ಟ ಬುದ್ಧಿ ತೋರ್ಸಿದ್ರು ಬರೀ ಈ ಮನೇಲಿ ಮಾತ್ರ ಅಲ್ಲ, ಭೂಮಿ ಮೇಲೆ ಎಲ್ಲಿದ್ರು ನೆಮ್ಮದಿಯಾಗಿರಕ್ ಬಿಡಲ್ಲ. ಏನೇ ಹೇಳಿ ಕಾಂತಮ್ಮ, ಮಗಳ ಜೀವನ ಹಾಳಾಗ್ತಿರೋದು ನೋಡ್ತಿದ್ರೆ ಹೆತ್ತೊಟ್ಟೆಗೆ ಬೆಂಕಿ ಇಟ್ಟಂಗಾಗತ್ತೆ. ಸಿಟ್ಟು ಬರುತ್ತೆ. ಶ್ರಾವಣಿ ಸುಬ್ಬು ಮೇಲೆ ಸೇಡ್ ತೀರಿಸ್ಕೊಳ್ಳೋಣ ಅಂದ್ರೆ ನನ್ನ ಮಗಳೇ ನನಗೆ ವಿರುದ್ಧವಾಗಿ ನಿಂತಿದ್ದಾಳೆ. ತಲೆ ಕೆಡಿಸ್ಕೋಬೇಡ ಇಂದ್ರ, ಅದಿನ್ನು ಎಳಸು, ಬುದ್ಧಿ ಇಲ್ಲ. ಅದು ಸಾಲದು ಅಂತ ಈ ಶ್ರಾವಣಿ ಇದ್ದಾಳಲ್ಲ, ಆ ವರಲಕ್ಷ್ಮಿನ ನನ್ನ ಮಗನ ತಲೆ ಕೆಡಿಸಿ ಅವನಿಗೆ ಗಂಟು ಹಾಕಿದಾಳೆ. ಅವನ ಜೀವನಾನು ಹಾಳು ಮಾಡಿದ್ಲು. ಅದಕ್ಕೆ ಇವರಿಬ್ಬರ ಮೇಲೆ ಸೇಡ್ ತೀರಿಸ್ಕೋಬೇಕು, ಇವ್ರ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಿದ್ದೆ. ಸಮಯಕ್ಕೆ ಸರಿಯಾಗಿ ನೀವು ಸಿಕ್ಕಿದ್ರು. ಅದು ಸರಿ ಅನ್ನು. ಆದರೆ ನೀನು ಆ ಮನೆಯಲ್ಲಿ ಇದ್ದುಕೊಂಡು ಈ ಮನೆಯವ್ರ ಮೇಲೆ ಕೆಂಡಕ್ಕಾರೋದು ಸ್ವಲ್ಪ ಕಷ್ಟ. ನಿನಗೆ ಬೇಕಾದಾಗ ಹೇಳ್ಬಿಡು, ನಾನು ಬೆಂಕಿನೇ ಹಚ್ಚಿಬಿಡ್ತೀನಿ. ಯಾಕೆಂದರೆ ನಾನು ಇಲ್ಲೇ ಇರ್ತೀನಲ್ಲ. ಆ ಬೆಂಕಿಯಲ್ಲಿ ಇವರೆಲ್ಲ ಸುಟ್ಟು ಬೂದಿ ಆಗ್ಬಿಡ್ಬೇಕು, ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ನೋಡು ಇಂದ್ರ, ಒಳ್ಳೆಯವ್ರಿಗೆ ಶತ್ರುಗಳು ಜಾಸ್ತಿ ಅಂತೆ. ಈ ಕಾರ್ತಿಕೇಯನಿಗೂ ಶ್ರಾವಣಿಗೂ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ. ಆಯ್ತು ಬಿಡಿ,
ಇನ್ಮೇಲೆ ನಾವಿಬ್ರು ಸೇರ್ಕೊಂಡು ಪ್ಲಾನ್ ಮಾಡೋಣ. ಅವ್ರು ನೆಮ್ಮದಿ ಕೆಡಿಸಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ಚಿಯರ್ಸ್. ಆದ್ರಿಂದ ನಾನು ನೋಡ್ತಾ ಇದ್ದೀನಿ, ಏನೋ ಪ್ಲಾನ್ ಮಾಡ್ತಾ ಇಲ್ಲ ಇವರಿಬ್ರು. ಕಾಂತಮ್ಮವ್ರೆ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ತಪ್ಪೇನು ತಿಳ್ಕೊಂಡು ಹೇಳಿ. ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಚಪಲ ಜಾಸ್ತಿ ಅನ್ಸುತ್ತೆ. ಆಗ್ಲಿಂದ ಅಲ್ಲಿ ನಿಂತ್ಕೊಂಡು ಬಗ್ಗಿ ನನ್ನೇ ನೋಡ್ತಾ ಇದ್ದಾರೆ. ಈ ಪಾಪಿ ಗಂಡಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತಲ್ಲ, ಯಾಕಾದ್ರೂ ಬಂದಿಲ್ಲಿ ಒಕ್ಕರ್ಸ್ಕೊಂಡು ಅನಿಸ್ತಾ ಇದೆ. 1 ಸೆಕೆಂಡ್. ನೋಡು ಇಂದ್ರು, ಈ ವಯ್ಯಂಗೆ ಯಾವ ಕಾಲಿನ ಚಪ್ಲಿ ಯಾವ ಕಾಲಿಗೆ ಹಾಕಬೇಕು ಅನ್ನೋದೇ ಗೊತ್ತಿಲ್ಲ. ಅಂತದ್ರಲ್ಲಿ ನಿನ್ನ ಮಗ ನೋಡ್ತಾನ, ಅದು ಬಗ್ಗಿ ಅವನು ಬಗ್ಗಿ ನೋಡ್ತಾ ಇದ್ದಿದ್ದು ನಾವ್ ಏನು ಮಾತಾಡ್ತಿದೀವಿ ಅಂತ ಕೇಳಿಸ್ಗಳಕ್ಕೆ. ಇಶ್ ಯಾಕೆ ಅಂದ್ರೆ ಇವನು ನಮಗ್ ಸಹಾಯ ಮಾಡ್ತಾನೆ, ಅಂದ್ರೆ ನಮ್ಮ ಪಾರ್ಟಿಯಲ್ಲಿ ಇದ್ದಾನೆ. ಹೌದೌದು, ನಾನು ಯಾವತ್ತಿದ್ರು ನನ್ನ ಹೆಂಡತಿ ಪಾರ್ಟಿನೇ. ನನ್ನ ನೋಟು ಅವಳಿಗೆ, ಅವಳ ನೋಟು ನನಗೆ. ಒಳ್ಳೇದಾಯ್ತು ಬಿಡಿ. ಈಗ ನಾವೆಲ್ಲರೂ ಸೇರಿ ಏನಾದ್ರೂ ಒಂದು ಪ್ಲಾನ್ ಮಾಡೋಣ. ಮೊದ್ಲಾಗಿದ್ರೆ ವಿಜಯಾಂಬಿಕ್ ಅವರು ಜೊತೆಲಿದ್ರು, ಈಗ ಟಚ್ಚಲ್ಲಿಲ್ಲ ಮೇಡಮ್. ಪರವಾಗಿಲ್ವೇ, ವಿಜಯಾಂಬಿಕಾ ನಿಮ್ಮ ಟಚಲ್ಲಿದ್ರೆ ಅವರೇ ಅಲ್ವೇ ನಮಗೆಲ್ಲ ದುಡ್ಡು ಕೊಟ್ಟು ಸಾಕ್ತಾ ಇರೋ ದೇವ್ರು. ಹಾಗೆ ಅವರು ಐಡಿಯಾ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ ಅಷ್ಟೇ. ವಾ ಕಾಂತಮ್ಮವ್ರೆ, ಸೂಪರ್. ಹಾಗಾದ್ರೆ ಒಳ್ಳೇದಾಯ್ತಲ್ಲ. ಇನ್ಮೇಲೆ ಅವ್ರು ಏನಾದ್ರು ಐಡಿಯಾ ಕೊಟ್ರೆ ತಕ್ಷಣ ನನಗೂ ಹೇಳಿ. ಆಯ್ತಾಯ್ತು. ಆದ್ರೆ ಅದಕ್ಕೂ ಮುಂಚೆ ನಾವು ಏನಾದ್ರೂ ಮಾತಾಡ್ಕೋಬೇಕಾದ್ರೆ ಒಂದು ಸೀಕ್ರೆಟ್ ಕೋಡ್ ಅಂತ ಇರುತ್ತಲ್ಲ, ಆ ಥರ ಮಾಡ್ಕೋಬೇಕು. ಅಂದ್ರೆ ನಾವು ಮಾತಾಡೋದನ್ನ ಈ ಗೋಡೆಗಳಲ್ಲೆಲ್ಲ ಕಿವಿ ಇರ್ತವೆ, ಕೇಳಿಸ್ಕೊಬಿಡ್ತೀವಿ. ಅದಕ್ಕೆ ಏನಂತ ಕೋಡ್ ಇಟ್ಕೊಳ್ಳೋದು ನೋಡಿ. ನಾವಿಬ್ರು ಇವಾಗ ಅಣ್ತಮ್ಮ ಇದ್ದಂಗಿಲ್ವೇ? ಅದಕ್ಕೆ ನಾನು ನಿನ್ನ ಬ್ರೋ ಅಂತ ಕರಿತೀನಿ, ನೀನ್ ನನ್ನನ್ನೇನಂತ ಕರಿಬೇಕು? ಬ್ರೋ. ಏನಾದ್ರು ಸೀಕ್ರೆಟ್ ಮಾತಾಡ್ಬೇಕಾದ್ರೆ ಇದೇ ನಮ್ಮ ಕೋಡ್ ವರ್ಡ್. ಏನ್ ಹೇಳಿ? ಬ್ರೋ. ಕಾಂತು ಬ್ರೋ. ಬ್ರೋ 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 ಬಹಳ ಚೆನ್ನಾಗಿದೆ. ನೀವು ಬ್ರೋ ಅಂತಿದ್ರೆ ನನಗೆ ಬೌ ಅಂತ ಕೇಳ್ತಾ ಇದೆ. ಜೈ ಬಳಂಗ ಮಹಾಗುರುವೆ.